ರುದ್ರಾಕ್ಷಿಯ ಪ್ರಯೋಜನಗಳು. ರುದ್ರಾಕ್ಷಿಯನ್ನು ಧರಿಸುವುದರಿಂದ ಹಲವಾರು ಪ್ರಯೋಜನಗಳಿವೆ. ರುದ್ರಾಕ್ಷಿಯನ್ನು ಧರಿಸಿದ ವ್ಯಕ್ತಿಯು ಭಗವಾನ್ ಶಿವನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಮತ್ತು ಜೀವನದಿಂದ ನಕಾರಾತ್ಮಕತೆ ದೂರವಾಗುವಂತೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಇದಲ್ಲದೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ ವ್ಯಕ್ತಿಯ ಎಲ್ಲ ತೊಂದರೆಗಳು ನಾಶವಾಗುತ್ತವೆ. ಇದರೊಂದಿಗೆ ಗ್ರಹಗಳ ಅಶುಭ ಪರಿಣಾಮವು ದೂರವಾಗುತ್ತದೆ. ರುದ್ರಾಕ್ಷಿಯು ದೈಹಿಕ ಮತ್ತು ಮಾನಸಿಕ ಪ್ರಯೋಜನಗಳನ್ನು ಹೊಂದಿರುವ ಮಣಿಯಾಗಿದೆ. ರುದ್ರಾಕ್ಷಿಯು ಆರೋಗ್ಯಕ್ಕೂ ತುಂಬಾ ಪ್ರಯೋಜನಕಾರಿಯಾಗಿದೆ. ಹಾಗಂತ ಎಲ್ಲರೂ ರುದ್ರಾಕ್ಷಿಯನ್ನು ಧರಿಸುವಂತಿಲ್ಲ. ರುದ್ರಾಕ್ಷಿಯನ್ನು ಯಾರು ಧರಿಸಬಾರದು? 1. ಗರ್ಭಿಣಿಯರು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗರ್ಭಿಣಿಯರು ರುದ್ರಾಕ್ಷಿಯನ್ನು ಧರಿಸಬಾರದು. ಗರ್ಭಿಣಿ ಮಹಿಳೆಯು ರುದ್ರಾಕ್ಷಿ ಮಣಿಯನ್ನು ಧರಿಸಿದರೆ ಆಕೆಯ ಗರ್ಭದಲ್ಲಿರುವ ಮಗು ಜನಿಸುವ ಮೊದಲು ಆ ರುದ್ರಾಕ್ಷಿಯನ್ನು ತೆಗೆದುಹಾಕಬೇಕು. ಮಗು ಜನಿಸಿದ ನಂತರ ಸೂತಕ ಅವಧಿಯು ಮುಕ್ತಾಯವಾದ ಬಳಿಕ ಆ ರುದ್ರಾಕ್ಷಿಯನ್ನು ಮತ್ತೆ ಧರಿಸಬೇಕು. ಸೂತಕದ ಅವಧಿಯಲ್ಲಿ ನೀವು ರುದ್ರಾಕ್ಷಿಯನ್ನು ಧರಿಸಬಾರದು. ಮಾಂಸ ಮತ್ತು ಮದ್ಯವನ್ನು ಸೇವಿಸುವ ಜನರು ರುದ್ರಾಕ್ಷಿ ಮಣಿಗಳನ್ನು ಧರಿಸಬಾರದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಾಂಸಾಹಾರ ಮತ್ತು ಮದ್ಯವನ್ನು ಸೇವಿಸುವ ಜನರು ರುದ್ರಾಕ್ಷಿಯನ್ನು ಧರಿಸಿದರೆ ಅದು ಅಶುದ್ಧವಾಗುತ್ತದೆ ಹಾಗೂ ಇದರಿಂದ ಆ ವ್ಯಕ್ತಿಯು ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ನೀವು ರುದ್ರಾಕ್ಷಿಯನ್ನು ಧರಿಸುವಾಗ ಇವುಗಳನ್ನು ಸೇವಿಸದಿರಿ. 3. ಮಲಗುವಾಗ ರುದ್ರಾಕ್ಷಿಯನ್ನು ಧರಿಸದಿರಿ. ನೀವು ರುದ್ರಾಕ್ಷಿಯನ್ನು ಧರಿಸುತ್ತಿದ್ದರೆ ಮಲಗುವಾಗ ಆ ರುದ್ರಾಕ್ಷಿಯನ್ನು ತೆಗೆದುಹಾಕಿ ನಂತರ ಮಲಗಬೇಕು. ಮಲಗುವ ಸಮಯದಲ್ಲಿ ನೀವು ಧರಿಸಿದ ರುದ್ರಾಕ್ಷಿಯನ್ನು ತೆಗೆದು ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಳಿ. ತಲೆದಿಂಬಿನ ಕೆಳಗೆ ರುದ್ರಾಕ್ಷಿಯನ್ನು ಇಟ್ಟು ಮಲಗುವುದರಿಂದ ಕೆಟ್ಟ ಕನಸುಗಳು ಬೀಳುವುದಿಲ್ಲ ಎಂಬ ನಂಬಿಕೆ. ರುದ್ರಾಕ್ಷಿಯನ್ನು ಧರಿಸುವವರು ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ರುದ್ರಾಕ್ಷಿಯನ್ನು ಧರಿಸುವಾಗ ಅಪ್ಪಿತಪ್ಪಿಯೂ ಕಪ್ಪು ದಾರದಲ್ಲಿ ರುದ್ರಾಕ್ಷಿಯನ್ನು ಇಟ್ಟು ಧರಿಸಬಾರದು ಎಂಬುದರ ಕುರಿತು ವಿಶೇಷ ಕಾಳಜಿ ವಹಿಸಿ. ರುದ್ರಾಕ್ಷಿ ಧರಿಸುವವರು ಯಾವಾಗಲೂ ರುದ್ರಾಕ್ಷಿಯನ್ನು ಕೆಂಪು ಅಥವಾ ಹಳದಿ ದಾರದಲ್ಲಿ ಧರಿಸಬೇಕು. ಇದಲ್ಲದೆ ರುದ್ರಾಕ್ಷಿಯನ್ನು ಎಂದಿಗೂ ಅಶುದ್ಧವಾದ ಕೈಗಳಿಂದ ಮುಟ್ಟಬಾರದು ಮತ್ತು ಒಮ್ಮೆ ನೀವು ಧರಿಸಿದ ರುದ್ರಾಕ್ಷಿಯನ್ನು ಮತ್ತೊಬ್ಬರಿಗೆ ಧರಿಸಲು ನೀಡಬಾರದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.